ಭಾರತೀಯ ಜನತಾ ಪಕ್ಷವನ್ನ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳಿ ಯಾವಾಗ್ಲೂ ಕರೀತಾರೆ. ಯಾಕೆ ಭಾರತೀಯ ಜನತಾ ಪಕ್ಷ ಇತರೆ ಪಕ್ಷಗಳಿಗಿಂತ ಭಿನ್ನ ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಕ್ಷದಲ್ಲಿ ತಳಮಟ್ಟದಿಂದ ಅತ್ಯುನ್ನತ ನಾಯಕರವರೆಗೆ ಒಂದು ಸೈದ್ಧಾಂತಿಕ ನೆಲೆಗಟ್ಟಿನ ಮೇಲೆ ಪಕ್ಷ ಸಂಘಟನೆಗೆ ಬದ್ಧವಾಗಿರೋದನ್ನ ಕಲಿಸಲಾಗುತ್ತೆ. ಹಾಗಾಗಿ ತಮ್ಗೆಲ್ಲ ಗೊತ್ತಿರೋ ಹಾಗೆ ಸಂಘಟನಾ ಪರ್ವ ಪ್ರಾರಂಭ ಆಯಿತು. ಸದಸ್ಯತ್ವ ಅಭಿಯಾನ, ಆನಂತರ ಸಕ್ರಿಯ ಸದಸ್ಯರ ಅಭಿಯಾನ, ಆನಂತರ ಬೂತ್ ಅಧ್ಯಕ್ಷರು, ಮಂಡಲ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು, ಈ ರೀತಿ ಸಂಘಟನಾ ಪರ್ವ ರಾಷ್ಟ್ರೀಯ ಅಧ್ಯಕ್ಷರವರೆಗೆ ಆಗುತ್ತೆ. ಮಾನ್ಯ ನಿತಿನ್ ನಬೀನ್ ಅವರು ರಾಷ್ಟ್ರೀಯ ಅಧ್ಯಕ್ಷರ ಆದ ತಕ್ಷಣದಲ್ಲಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾಭಿಯಾನಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಇದು ಫೆಬ್ರವರಿ 5ನೇ ತಾರೀಕು ದೆಹಲಿಯಲ್ಲಿ ಪ್ರಶಿಕ್ಷಣ ಮಹಾಭಿಯಾನದ ಉದ್ಘಾಟನೆ ಆಗಿದೆ. ಆನಂತರ ದಕ್ಷಿಣ ಭಾರತ ರಾಜ್ಯಗಳು ಯಾವ ರೀತಿ ಪ್ರಶಿಕ್ಷಣವನ್ನ ಆಯೋಜನೆ ಮಾಡಬೇಕು ಅನ್ನೋದ್ರ ಕುರಿತಾಗಿ ಹೈದರಾಬಾದ್ನಲ್ಲಿ ಫೆಬ್ರವರಿ 18ನೇ ತಾರೀಕು ಕರ್ನಾಟಕ, ತಮಿಳುನಾಡು, ತೆಲಂಗಾಣ, ಕೇರಳ, ಪಾಂಡಿಚೇರಿ ರಾಜ್ಯಗಳ ದಕ್ಷಿಣ ರಾಜ್ಯಗಳ ಒಂದು ಕಾರ್ಯಾಗಾರ ಆಯಿತು. ನಾಳೆ 26ನೇ ತಾರೀಕು ಮಾನ್ಯ ರಾಜ್ಯಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಮಾನ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಸಂತೋಷ್ ಜಿ ಅವರ ಉಪಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯದ ಏನು ಪ್ರಶಿಕ್ಷಣ ತಂಡದಿಂದ ಪ್ರತಿ ಜಿಲ್ಲೆಯಿಂದ ಏನು ತಂಡವನ್ನ ನಿಯೋಜನೆ ಮಾಡಿದೆ ಆ ಎಲ್ಲ ಜಿಲ್ಲಾ ತಂಡಗಳಿಗೆ ಕಾರ್ಯಾಗಾರ ಇಲ್ಲಿ ನಡೀತಾ ಇದೆ. ಸೊ ಒಟ್ಟಾರೆ ಕರ್ನಾಟಕದ ಬಗ್ಗೆ ಹೇಳೋದಾದ್ರೆ ಈ ಪ್ರಶಿಕ್ಷಣವನ್ನ ಒಟ್ಟು 1156 ಸ್ಥಳಗಳಲ್ಲಿ ಅಷ್ಟು ವರ್ಗಗಳನ್ನ ಪ್ರಶಿಕ್ಷಣಾ ವರ್ಗಗಳನ್ನ ಕೈಗೊಳ್ಳಲಾಗುತ್ತೆ. ಒಂದು ಪ್ರಶಿಕ್ಷಣದಲ್ಲಿ ಸರಾಸರಿ 200 ಪದಾಧಿಕಾರಿಗಳು ಅಂತ ಹೇಳಿ ಅನ್ಕೊಂಡ್ರು ಕೂಡ ಸುಮಾರು 2,02,038 ಪದಾಧಿಕಾರಿಗಳಿಗೆ ಪ್ರಶಿಕ್ಷಣವನ್ನ ಕೊಡಲಾಗುತ್ತೆ. ಪ್ರಶಿಕ್ಷಣ ಅಂದ್ರೆ ಏನು? ಯಾಕೆ ಭಾರತೀಯ ಜನತಾ ಪಕ್ಷ ಇತರೆ ರಾಜಕೀಯ ಪಕ್ಷಗಳಿಗಿಂತ ಭಿನ್ನ ಅಂದ್ರೆ, ಭಾರತೀಯ ಜನತಾ ಪಕ್ಷದಲ್ಲಿ ವ್ಯಕ್ತಿ ನಿರ್ಮಾಣದಿಂದ ಸಂಘಟನೆ ನಿರ್ಮಾಣ. ಹಾಗಾಗಿ ವ್ಯಕ್ತಿಗಳನ್ನ ನಿರ್ಮಾಣ ಮಾಡಿ ನಿರ್ಮಾಣಗೊಂಡಂತಹ ವ್ಯಕ್ತಿಗಳನ್ನ ಸಂಘಟನೆಗೆ ಜೋಡಿಸಿ ಸಂಘಟನೆಯ ನಿರ್ಮಾಣ ಆಗತ್ತೆ. ಸಂಘಟನೆ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ, ಇದು ಪ್ರಶಿಕ್ಷಣದ ಮುಖ್ಯ ಗುರಿ. ಪ್ರಶಿಕ್ಷಣದಲ್ಲಿ ಯಾವೆಲ್ಲ ವಿಚಾರಗಳನ್ನ ಪ್ರಶಿಕ್ಷಣಕಾರರಿಗೆ ತಿಳಿಸ್ಕೊಡ್ಲಾಗತ್ತೆ, ಪ್ರತಿಯೊಬ್ಬ ಕಾರ್ಯಕರ್ತನಲ್ಲಿ ವೈಚಾರಿಕ ಬದ್ಧತೆಯನ್ನ ಬೆಳೆಸುವಂಥದ್ದು, ನಮ್ಮ ಪಕ್ಷದ ಕಾರ್ಯವೈಖರಿ ಮತ್ತು ಕಾರ್ಯಕರ್ತರ ನಡತೆಯಲ್ಲಿ ಶ್ರೇಷ್ಠತೆಯನ್ನ ರೂಪಿಸುವಂಥದ್ದು, ಪ್ರತಿಯೊಬ್ಬ ಪದಾಧಿಕಾರಿ ಕಾರ್ಯಕರ್ತನಿಗೆ ಪಕ್ಷದ ವಿಕಾಸ ಮತ್ತು ಇತಿಹಾಸ ಇವುಗಳನ್ನ ತಿಳಿಸಿಕೊಡುವಂಥದ್ದು, ಕಾರ್ಯಕರ್ತರಲ್ಲಿ ಸಮರ್ಥ ಮತ್ತು ದಕ್ಷ ವೈಚಾರಿಕ ಬದ್ಧತೆಯನ್ನ ಬೆಳೆಸುವಂಥದ್ದು, ಪ್ರತಿಯೊಬ್ಬ ಕಾರ್ಯಕರ್ತನಲ್ಲಿ ಸಾಮಾಜಿಕ ಸಂವೇದನೆ ಮತ್ತೆ ಜವಾಬ್ದಾರಿಯ ಪ್ರಜ್ಞೆಯನ್ನ ಮೂಡಿಸುವಂಥದ್ದು. ಅದೇ ರೀತಿ ಬೂತ್ ಮಟ್ಟದ ಕಾರ್ಯಕರ್ತನಿಂದ ರಾಷ್ಟ್ರ ಮಟ್ಟದ ಕಾರ್ಯಕರ್ತರವರೆಗೂ ಕೂಡ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉದಯಿಸ್ತಾ ಇರುವಂತಹ ಸವಾಲು, ವಿದ್ಯಮಾನ ಮತ್ತು ನರೇಟಿವ್ಗಳ ಬಗ್ಗೆ ಜಾಗೃತಿಯನ್ನ ಮೂಡಿಸುವಂಥದ್ದು, ಆ ಮೂಲಕ ಸಮಾಜ ಅಭಿವೃದ್ಧಿಯ ಉಪಕ್ರಮಗಳನ್ನ ಜೋಡಿಸುವಂಥದ್ದು, ಆಧುನಿಕ ತಂತ್ರಜ್ಞಾನದ ಜೊತೆಗೆ ನಮ್ಮನ್ನ ಹೊಂದಿಸಿಕೊಳ್ಳುವಂತಹ ಪ್ರವೃತ್ತಿಯನ್ನ ಪ್ರತಿಯೊಬ್ಬ ಕಾರ್ಯಕರ್ತನಲ್ಲಿ ಬೆಳೆಸುವಂಥದ್ದು. ಈ ರೀತಿ 8 ಅಂಶಗಳನ್ನ ಇಟ್ಕೊಂಡು ಪ್ರಶಿಕ್ಷಣವನ್ನ ಕೊಡಲಾಗುತ್ತೆ. ಹಾಗಾಗಿ
ರಾಷ್ಟ್ರದಲ್ಲಿ ಒಂದು ಪ್ರಶಿಕ್ಷಣ ರಾಷ್ಟ್ರೀಯ ತಂಡ ಹೇಗಿರುತ್ತೆ ಹಾಗೆ ರಾಜ್ಯದ ತಂಡ ಕೂಡ ಪ್ರಶಿಕ್ಷಣ ವರ್ಗಕ್ಕೆ ಇದಾಗಿದೆ. ರಾಜ್ಯ ತಂಡದಿಂದ ಜಿಲ್ಲಾ ತಂಡದವರೆಗೆ ಪ್ರತಿ ಜಿಲ್ಲೆಯಿಂದ 4 ಜನ ಪ್ರಶಿಕ್ಷಣ ತಂಡದ ಪ್ರಮುಖರನ್ನ ನೇಮಿಸಲಾಗಿದೆ. ಅದೇ ರೀತಿ ಪ್ರತಿ ಮಂಡಲದಲ್ಲಿ 3 ಜನರ ಪ್ರಶಿಕ್ಷಣ ತಂಡವನ್ನ ನಡೆಸಲಾಗಿದೆ. ಈಗಾಗಲೇ ಏನು 26ನೇ ತಾರೀಕು ಎಲ್ಲಾ ತಂಡದ ಪ್ರಮುಖರು, ಜಿಲ್ಲಾ ತಂಡದ ಪ್ರಮುಖರು ಬರ್ತಾ ಇದ್ದಾರೆ. ಅವರಿಗೆ ಈಗಾಗಲೇ ಸ್ಥಳವನ್ನ ನಿಯುಕ್ತಿ ಮಾಡಬೇಕು, ದಿನಾಂಕವನ್ನ ನಿಯುಕ್ತಿ ಮಾಡಿಕೊಂಡು ಬರಬೇಕು, ಹಾಗೆ ಅಪೇಕ್ಷಿತರ ಪಟ್ಟಿಯನ್ನ ಸಿದ್ಧಪಡಿಸಿಕೊಳ್ಬೇಕು. ಅನಂತರ ಯಾರು ವಿಷಯ ಪ್ರಮುಖರು ಅಂತ ಹೇಳಿ ಇರ್ತಾರೆ ಆ ವಿಷಯ ಪ್ರಮುಖರನ್ನ ಜೋಡಿಸಿಕೊಳ್ಳುವಂತಹ ಸಿದ್ಧತೆ ಆಗಬೇಕು ಅನ್ನುವಂಥದ್ದಿದೆ. ಇದಿಷ್ಟು ಫಂಡಮೆಂಟಲ್ ಆಗಿ ನಡೆಯುತ್ತೆ. ಇನ್ನು ಪ್ರಶಿಕ್ಷಣದಲ್ಲಿ ವಿಷಯವನ್ನ ತೆಗೆದುಕೊಳ್ಳುವಂಥವ್ರು ಸುಮಾರು ಮಂಡಲ ಮಟ್ಟಕ್ಕೆ 7 ವಿಷಯಗಳು ಇರ್ತವೆ. ಅದೇ ರೀತಿ ಜಿಲ್ಲಾ ಮಟ್ಟಕ್ಕೆ ಮತ್ತೆ ರಾಜ್ಯ ಮಟ್ಟಕ್ಕೆ 11-14 ವಿಷಯಗಳು ಹೆಚ್ಚಾಗ್ತವೆ. ಈಗ ಮಂಡಲ ಮಟ್ಟಕ್ಕೆ ಅಷ್ಟೇ ಸೀಮಿತ ಮಾಡಿ, ಅಂದ್ರೆ ಮತಕ್ಷೇತ್ರದ ಪ್ರಶಿಕ್ಷಣಕ್ಕೆ ಸೀಮಿತ ಮಾಡಿದ್ರೆ 7 ವಿಷಯಗಳಿಗೆ ರಾಜ್ಯದಿಂದ 7 ಪ್ರಮುಖರು, ಆ ನಂತರ ಎಲ್ಲ ವಿಭಾಗಗಳಿಗೆ ಒಳಗೊಂಡಂತೆ 70 ಜನ ವಿಷಯ ಪ್ರಮುಖರು ವಿಭಾಗವಾರು ಸಿದ್ಧತೆಯನ್ನ ಮಾಡ್ಕೊಳ್ತಾರೆ. ಆ ನಂತರ ಹೆಚ್ಚು ಕಡಿಮೆ 4,500 ವಿಷಯ ಪ್ರಮುಖರನ್ನ ರಾಜ್ಯಾದ್ಯಂತ ನಾವು ಸಿದ್ಧತೆ ಮಾಡ್ತೇವೆ. ಅವರಿಗೂ ಕೂಡ ತರಬೇತಿಯನ್ನ ಕೊಡ್ತೇವೆ. ಈ 4,500 ಪ್ರಶಿಕ್ಷಣಕಾರರು ಏನಿರ್ತಾರೆ, ಈ ಪ್ರಶಿಕ್ಷಣಕಾರರಿಗೆ ಪ್ರಶಿಕ್ಷಣ ಆಗತ್ತೆ. ಅಂದ್ರೆ ವಿಷಯವನ್ನ ಈಗಾಗಲೇ ಅನುಭವ ಇರುವಂತವ್ರು, ಹಿಂದೆ ನಿರಂತರವಾಗಿ ತೆಗೆದುಕೊಂಡು ಬಂದಿರುತ್ತೋ ಹೊಸ ವಿಷಯಗಳ ಬಗ್ಗೆ ಜೋಡಿಸ್ಕೊಂಡು ಆ 4,500 ಪ್ರಶಿಕ್ಷಣಕಾರರು ಇಡೀ ರಾಜ್ಯದಲ್ಲೇ ನಡೆಯುವಂತಹ 1,156 ವರ್ಗಗಳಿಗೆ ಹೋಗಿ ಕಾರ್ಯಕರ್ತರಿಗೆ ಪ್ರಶಿಕ್ಷಣವನ್ನ ಕೊಡ್ತಾರೆ. ಸೊ ಹಾಗಾಗಿ ಇಷ್ಟು ಮಾಹಿತಿಯನ್ನ ಅಲ್ಲಿ ಇಲ್ಲೇ ಸ್ಕೌಟ್ಸ್ ಅಂಡ್ ಗೈಡ್ಸ್ ನಲ್ಲಿ ನಡೆಯುತ್ತೆ. ಬಟ್ ಇದು ಪ್ರಶಿಕ್ಷಣ ವರ್ಗ ಇರೋದ್ರಿಂದ ಮಾಧ್ಯಮದವರಿಗೆ ಇಲ್ಲಿಂದಾನೇ ವಿಷಯವನ್ನ ತಿಳಿಸ್ತಾ ಇದ್ದಾರೆ. ಧನ್ಯವಾದ. ಈಗ ಅದೇ ಮೊನ್ನೆ ಸಂತೋಷ್ ಜಿ ಅವರೇ ಅಲ್ಲ ಈಗ ನಾಳೆ ನಡೆಯುವಂತಹ 26ನೇ ತಾರೀಕಿನ ಕಾರ್ಯಾಗಾರದಲ್ಲಿ ಇದನ್ನು ಕೊಡ್ತಾರೆ. ಆ ನಂತರದಲ್ಲಿ 14 ಜನ ರಾಜ್ಯಕ್ಕೆ ವಿಷಯ ಪ್ರಮುಖರು ಅಂತ ಆಗಿದ್ದಾರೆ. ಈ 14 ಜನ 70 ಜನರಿಗೆ ಮೊದಲು ವಿಭಾಗವಾರು ಪ್ರಶಿಕ್ಷಣ ಮಾಡ್ತಾರೆ. ಆ 70 ಜನ ಸೇರಿ 4,500 ಜನರಿಗೆ ತಂಡಗಳನ್ನ ಮಾಡಿ ಅವರಿಗೆ ಪ್ರಶಿಕ್ಷಣ ಆಗತ್ತೆ. ಅವರು ಜಿಲ್ಲೆವಾರು ವಿಷಯ ಹೌದು. ಅಲ್ಲ, ಅಲ್ಲಿ ಈ ವಿಷಯಗಳು ವೈಚಾರಿಕವಾಗಿ ಇರುವಂತವ್ರು ವೈಚಾರಿಕ ಹಿನ್ನೆಲೆಯಿಂದಾನೇ ಅವ್ರನ್ನ ತಗೊಳ್ತಾರೆ. ಆ ರೀತಿ ವಿಜ್ಞಾನ, ತಂತ್ರಜ್ಞಾನ, ನಾವೀನ್ಯತೆ ವಿಷಯಗಳನ್ನ ರಾಜಕೀಯ ಹೊರತಾದಂತಹ ಪ್ರಮುಖರೇ ಬಂದು ತಗೊಳ್ತಾರೆ. ಆಮೇಲೆ ಕಾರ್ಯ ವಿಸ್ತಾರ, ಕಾರ್ಯ ಪದ್ಧತಿ ಇವುಗಳಿಗೆ ರಾಜಕೀಯ ನೈಪುಣ್ಯತೆಯನ್ನು ಹೊಂದಿರುವಂತವ್ರು ತಗೊಳ್ತಾರೆ. ಈ ರೀತಿ ಎಲ್ಲರೂ ಕೂಡ ವಿಷಯವನ್ನ ತೆಗೆದುಕೊಳ್ತಾರೆ. ಒಂದು ಮತಕ್ಷೇತ್ರದಿಂದ ಕನಿಷ್ಠ 3 ಕಾರ್ಯಾಗಾರಗಳು ಆಗ್ತವೆ. ಒಂದು ಕಾರ್ಯಾಗಾರದಲ್ಲಿ ಕನಿಷ್ಠ 200 ಜನ ಇರ್ತಾರೆ. ಅಂದ್ರೆ 70ರಿಂದ 90 ಬೂತ್ಗಳು ಅಂತ ಹೇಳಿ ಮಾಡ್ತೀವಿ ನಾವು. ಒಂದು ಬೂತ್ ನಿಂದ ಸರಾಸರಿ 3 ಜನ ಅಂತೇಳಿ ಅನ್ಕೊಂಡ್ರು ಕೂಡ ನಮಗೆ 200-210 ಜನ ಆಗ್ತಾರೆ. ಹಂಗೆ ಒಂದು ಮತಕ್ಷೇತ್ರದಿಂದ ಕನಿಷ್ಠ 500ರಿಂದ 600 ಕಾರ್ಯಕರ್ತರಿಗೆ ಪ್ರಶಿಕ್ಷಣ ಆಗತ್ತೆ ಪ್ರತಿ ಮತಕ್ಷೇತ್ರದಿಂದ.